74ನೇ ಇಸ್ವಿನಲ್ಲಿ ಇದನ್ನು ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಅವರು ಅಭಿನಯಿಸಿದ್ದಾರೆ ಮತ್ತು ಟೈಟ್ಲ್ ಕಾರ್ಡಲ್ಲಿ ಮುತ್ತುರಾಜ್ ಅಂತ ಇರುವ ಏಕೈಕ ಸಿನಿಮಾ ಪವಡಿಸು ಪರಮಾತ್ಮ ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ನಂಗೆ ಅಣ್ಣವರು ವಿನಯ ಬಹಳ ಎಲ್ಲ ನಿಮಗೆ ಒಂದ್ಸಲ ಬರೋಕ್ಕೆ ಹೇಳಬೇಕಾಗಿ ಬಂದ್ಬಿಡ್ತು. ಯಾಕೋ ನಂಗೆ ಹಾಡಿನ ಬಗ್ಗೆ ಬಹಳ ಕನಸಿದೆ, ಒಂದು ಹಂಗೆ ಬರ್ತಾ ಇಲ್ಲ. ಅದು ರಾಜ್ಕುಮಾರ್ ಎದೆಗೆ ಒದಿಬೇಕು, ಅದೊಂದು ಸನ್ನಿವೇಶ ಇದೆ ಇದು ಕಥೆಯಲ್ಲಿದೆ. ಎಲ್ಲಾದರೂ ಉಂಟೆ ಅಣ್ಣವ್ರು ಎದೆಗೂ ಅಂತ ನಾನು ಮಾಡಲ್ಲ ಈ ಪಾತ್ರ. ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತಹ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಹಿರಿಯ ಸಿನಿ ಪತ್ರಕರ್ತರಾದಂತಹ ಶ್ರೀಧರ್ ಮೂರ್ತಿ ಸರ್ ನಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಈ ಸಂಚಿಕೆಯಲ್ಲೂ ಕೂಡ ನಾವು ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆನೇ ಮುಂದುವರಿಸ್ತಾ ಇದ್ದೀವಿ. ಸರ್ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಭಕ್ತಿ ಪ್ರಧಾನ ಸಿನಿಮಾಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನೊಂದು ಸ್ವಲ್ಪ ಏನು ಮಾಹಿತಿಗಳು ಉಳ್ಕೊಂಡಿದೆ ಅವರು ನಟಿಸಿರುವಂತಹ ಭಕ್ತಿ ಪ್ರಧಾನ ಸಿನಿಮಾಗಳದ್ದು. ಆ ಸಿನಿಮಾಗಳ ಬಗ್ಗೆ ಹೇಳೋದಾದ್ರೆ ಸರ್, 52ನೇ ಇಸ್ವಿಯಲ್ಲಿ ಒಂದು ಶ್ರೀನಿವಾಸ್ ಕಲ್ಯಾಣ ಬಂದಿತ್ತು, ಅದರಲ್ಲಿ ರಾಜ್ಕುಮಾರ್ ಅಭಿನಯಿಸಿದ್ದಾರೆ. ಸಪ್ತರ್ಷಿಗಳಲ್ಲಿ ಒಬ್ಬರಾಗಿ ಅವರು ಅಭಿನಯಿಸಿದ್ದಾರೆ ಮತ್ತು ಟೈಟ್ಲ್ ಕಾರ್ಡಲ್ಲಿ ಮುತ್ತುರಾಜ್ ಅಂತ ಇರುವ ಏಕೈಕ ಸಿನಿಮಾ ಅದು. ಇನ್ನೆಲ್ಲದು ರಾಜ್ಕುಮಾರ್ ಅಂತೆಲ್ಲ ಇದೆ. ಮುತ್ತುರಾಜ್ ಅಂತ ಇರ್ತಕ್ಕಂಥ ಏಕೈಕ ಸಿನಿಮಾ ಅದು. ಶಂಕರ್ ಸಿಂಗ್ ಅದನ್ನು ನಿರ್ದೇಶನ ಮಾಡ್ತಾರೆ, ಬಿ ವಿಟ್ಲಾಚಾರ್ಯರ ಜೊತೆಗೆ ಇರ್ತಾರೆ. ಹುಣಸೂರು ಕೃಷ್ಣಮೂರ್ತಿಗಳು ಇದಕ್ಕೆ ಸಂಗೀತವನ್ನು ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂತಹದ್ದು. ಪಿ ಶಾಮಣ್ಣವರು ಸಂಗೀತ ನಿರ್ದೇಶಕರು. ನಾನು ಈ ಪಿ ಶಾಮಣ್ಣನ ಬಗ್ಗೆ ಒಂದು ನೆನಪನ್ನು ಹೇಳಬೇಕು. ಈಗಿನವ್ರಿಗೆ ಯಾರು ಪಿ ಶಾಮಣ್ಣ ಅಂದ್ರೆ ಗೊತ್ತೇ ಇರಲ್ಲ, ಕೇಳೇ ಇರಲ್ಲ. ನಾನು 95ನೇ ಇಸ್ವಿಲಿ ಒಂದು ಪಿ ಶಾಮಣ್ಣವ್ರ ಬಗ್ಗೆ 95-90 ಒಂದು ಲೇಖನವನ್ನು ಬರೆದಿದ್ದೆ. 52ನೇ ಇಸ್ವಿ ಜಗನ್ಮೋಹಿನಿ ಅವ್ರದ್ದು ಬಹಳ ಪ್ರಸಿದ್ಧ ಎಂದು 94ನೇ ಇಸ್ವಿ ಅಂತ ಇಟ್ಕೊಳ್ಳಿ. 52ನೇ ಇಸ್ವಿ ಅಂದರೆ ಎಷ್ಟು ವರ್ಷ ಆಗಿರುತ್ತೆ. ಸೊ ಅವ್ರು ಇರ್ತಾರೋ ಇಲ್ವೋ ಅನ್ನುವ ಇದರಲ್ಲೇ ಬರೆದಿದೆ. ಇದಾಗಿ ಒಂದು 2 ದಿನಕ್ಕೆ ಒಬ್ಬರು ವಯಸ್ಸಾದವರು ನನ್ನ ಆಫೀಸಿಗೆ ಬಂದರು. ಬಂದ್ಬಿಟ್ಟು ನಮಸ್ತೆ, ಯಾರು ಗೊತ್ತಿರಲಿಲ್ಲ, ನಮಸ್ತೆ ಕೂತ್ಕೊಳ್ಳಿ ಅಂತ ಅಂದರು. ನೀನು ಬರೆದಿದ್ದೆಲ್ಲ ಪಿ ಶಾಮಣ್ಣ ಅಂದ್ರೆ ಅವನೇ ನಾನು ಅಂದರೆ ಸಲ ಅವ್ರನ್ನ ಭೇಟಿ ಮಾಡೋ ಇದು ಸಿಕ್ತು. ತುಂಬ ಒಳ್ಳೆಯ ಅನುಭವಗಳು. ಆಮೇಲೆ ಒಂದು ಸಂದರ್ಶನ ಕೂಡ ಮಾಡಿದೆ. ಅವರ ಮಗಳು ರಾಜಲಕ್ಷ್ಮಿ ಅಂತ ಆಕಾಶವಾಣಿಯಲ್ಲಿತ್ತು, ಬಹಳ ಒಳ್ಳೆಯ ವೀಣಾ ಕಲಾವಿದೆ. ಮತ್ತು ಉಪಾಸನೆ ಸಿನಿಮಾದ ಬ್ಯಾಕ್ಗ್ರೌಂಡ್ ವೀಣೆ ನುಡಿಸಿರೋದು ರಾಜಲಕ್ಷ್ಮಿಯವರು. ಸೊ ಈ ಶ್ರೀನಿವಾಸ ಕಲ್ಯಾಣ ಥರದ 52ನೇ ಇಸ್ವಿ ಶ್ರೀನಿವಾಸ ಕಲ್ಯಾಣ ಹೇಳ್ತಾ ಇರೋದು ನಾನು. ಅದಕ್ಕೆ ಅದು ಬಹಳ ಪ್ರಸಿದ್ಧವಾದಂತಹ ಸಿನಿಮಾ ಅದು. ಮತ್ತು ಆಗ ಕೂಡ ವಿಮಲಾ ದಾಸು, ಪ್ರತಿಮಾ ದೇವಿ, ಅಮೀರ್ ಬಾಯಿ ಕರ್ನಾಟಕಿ ಬಹಳ ದೊಡ್ಡ ಕಲಾವಿದೆ, ಅವರು ಇದರಲ್ಲಿ ಕೊರವಂಜಿ ಪಾತ್ರನ ಮಾಡಿದರು ಈ ಶ್ರೀನಿವಾಸ ಕಲ್ಯಾಣದಲ್ಲಿ. ಇದು ರಾಜ್ಕುಮಾರ್ ಅವರಿಗೆ ಶ್ರೀನಿವಾಸ ಕಲ್ಯಾಣದ ಬಗ್ಗೆ ಒಂದು ಬಹಳ ದೊಡ್ಡ ವ್ಯಾಮೋಹ ಇತ್ತು, ಇದನ್ನು ಮತ್ತೆ ಮಾಡಬೇಕು ಅಂತ ಹೇಳಿ. ಅವರ ರಂಗಭೂಮಿಯಲ್ಲಿ ಕೂಡ ಶ್ರೀನಿವಾಸ ಕಲ್ಯಾಣ ಬಹಳ ಪ್ರಸಿದ್ಧವಾದಂಥ ನಾಟಕ. 74ನೇ ಇಸ್ವಿನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ರು. ಇದು ತುಂಬ ನೇರವಾಗಿ ವಜ್ರೇಶ್ವರಿ ಕ್ಲೈಮ್ಯಾಕ್ಸಿಂದ ಬಂದಿದ್ದಲ್ಲ, ಅವರ ಭಾವಮೈದ್ನ ಶ್ರೀನಿವಾಸ್ ಅವ್ರು ಮಾಡಿದ್ದು. ಒಂದು ರೀತಿಯಲ್ಲಿ ರಾಜ್ಕುಮಾರ್ ಪ್ರೊಡಕ್ಷನ್ಗೆ ಬಂದಂಥ ಸಿನಿಮಾ ಈ ಶ್ರೀನಿವಾಸ ಕಲ್ಯಾಣ. ವಿಜಯ್ ಇದನ್ನು ನಿರ್ದೇಶನ ಮಾಡಿದರು. ಎಸ್ ಎ ಶ್ರೀನಿವಾಸ್ ಇದರ ನಿರ್ಮಾಪಕರು. ಇದರ ಕತೆ ಬಹಳ ಪ್ರಸಿದ್ಧವಾಗಿತ್ತು. ಸೊ ಭೃಗು ಮಹರ್ಷಿ ಶಾಪದಿಂದಾಗಿ ಲಕ್ಷ್ಮಿ ಭೂಮಿಗೆ ಬರ್ತಾಳೆ. ಶ್ರೀನಿವಾಸ ಅವಳನ್ನು ಹುಡುಕೊಂಡು ಬರ್ತಾನೆ. ವಿಷ್ಣು ಶ್ರೀನಿವಾಸನ ಅವತಾರವಾಗಿ ಬರ್ತಾಳೆ. ಆಮೇಲೆ ಪದ್ಮಾವತಿಯಾಗಿ ಅವತಾರ ಎತ್ತಾಳೆ. ಶ್ರೀನಿವಾಸ ಕಲ್ಯಾಣ ಇವತ್ತಿಗೂ ಶ್ರೀನಿವಾಸ ಕಲ್ಯಾಣವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಮಾಡಿಸ್ತಾರೆ. ಅದೊಂದು ಬಹಳ ಅದ್ಭುತವಾದಂತಹ ಇದು, ಬಹಳ ಅದ್ಭುತವಾದ ಸೆಟ್ಗಳನ್ನು ಹೊಂದಿದಂಥ ಸಿನಿಮಾ ಇದು. ಮತ್ತು ರಾಜ್ಕುಮಾರ್ ಬಹಳ ಅದ್ಭುತವಾಗಿ ಶ್ರೀನಿವಾಸನ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದು 2-3 ಶೇಡ್, ಒಂದು ವಿಷ್ಣು ಆಗಿ ಮತ್ತು ಇನ್ನೊಂದು ಅವರು ಶ್ರೀನಿವಾಸನಾಗಿ ಅವತಾರ ತಾಳೋದು. 3ನೇ ಶೇಡ್ ಏನು ಅಂತಂದರೆ ಅವನು ಭಾವಾಜಿ, ಅವನು ಭಕ್ತ ಇರ್ತಾನೆ, ಆ ಭಕ್ತನಿಗೆ ಇವರು ಶ್ರೀನಿವಾಸನಾಗಿ ಮಾಡೋದು. ಅಂದರೆ 3 ಶೇಡ್ನಲ್ಲಿರ್ತಕ್ಕಂಥ ಪಾತ್ರ ಇದು.
ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನ. ಇದರಲ್ಲಿ ಬಹಳ ಅದ್ಭುತವಾದ ಹಾಡುಗಳಿದೆ. ಚೆಲುವಿನ ತಾರೆ, ಒಲವಿನ ಧಾರೆ, ನಾನೇ ಭಾಗ್ಯವತಿ, ಇಂದು ನಾನೇ ಭಾಗ್ಯವತಿ, ಸ್ವಾಮಿ ಶ್ರೀನಿವಾಸ, ಮುದ್ದು ವೆಂಕಟೇಶ, ಪ್ರಭುಜಿ ಬಾಲಾಜಿ, ಪವಡಿಸು ಪರಮಾತ್ಮ ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಹಾಡು. ಇದ್ರ ಬಗ್ಗೆ ನಾನು ಬಹಳ ಹಿಂದೂ ಹೇಳಿದ್ದೀನಿ, ಆದರೆ ಇನ್ನೊಂದ್ಸಲ ಕಥೆಯನ್ನು ಹೇಳಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯಂಗೆ ಹಾಡನ್ನು ಹೇಳಿದ್ದು. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಾಮಾನ್ಯಕ್ಕೆ ರಾಜನ್ ನಾಗೇಂದ್ರ ಅವರಿಗೆ ಆಹಿರ್ ಭೈರವ್ ಅನ್ನೋದು ಹಿಂದೂಸ್ತಾನಿ ರಾಗ. ಇದು ಚಕ್ರವಾಕ ಅಂತ ಕರ್ನಾಟಕಿನಲ್ಲಿ ಕರೀತಾರೆ. ಇದು ಸಾಮಾನ್ಯಕ್ಕೆ ವೆಂಕಟೇಶ್ವರ ಸುಪ್ರಭಾತ ಎಲ್ಲಿರೋದು ಆಹಿರ್ ಭೈರವಲ್ಲಿ. ಅಂದರೆ ಈ ದೇವರ ಸ್ತುತಿ ಸುಪ್ರಭಾತಗಳಿಗೆ ಬಳಸುವಂಥ ರಾಗ ಇತ್ತು. ಹಾಗಾಗಿ ರಾಜ್ಕುಮಾರ್ ಅವ್ರಿಗೊಂದು ಬಹಳ ದೊಡ್ಡ ಕಲ್ಪನೆ ಇತ್ತು, ಈ ರಾಗದಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ಮೇಲೆ ಒಂದು ಹಾಡು ಬೇಕು ಅಂತ ಹೇಳಿ ಇದನ್ನು ಕಂಪೋಸ್ ಎಲ್ಲ ಮಾಡಿಸೋದ್ರ ಮೇಲೆ ನಾರ್ಮಲಿ ಅವಾಗ ಏನಾಗೋದು ಅಂತಂದರೆ 74 ಈ ಸಿನಿಮಾ ಬಂದಿತ್ತು. ಸೊ ನಿಮಗೆ ಡೈರೆಕ್ಟ್ ಪ್ರೊಜೆಕ್ಷನಲ್ಲಿ ಕೇಳೋಕ್ಕಾಗ್ತಿಲ್ಲ. ಸೊ ನಿಮ್ಗೆ ಎರಡು ಸಾಧ್ಯತೆ. ಈಗಾದರೆ ನೀವು ಕಂಪ್ಯೂಟರ್ ಮಾನಿಟ್ರಲ್ಲೇ ಹಾಕ್ಕೊಂಡು ಕೇಳ್ಬೋದು, ಹಾಡಿಟ್ಟು ಕೇಳೋದು. ಆಮೇಲೆ ಈಗ ನೀವು ಸಿಂಕ್ರನೈಸ್ ಮಾಡ್ಬೋದು. ಅಂದರೆ ನೀವು ಶ್ರೇಯಾ ಘೋಷಾಲ್ ಬೇರೆ ಹೇಳ್ತಾಳೆ, ಸೋನು ನಿಗಮ್ ಬೇರೆ ಹೇಳ್ತಾರೆ, ಆಮೇಲೆ ಇಲ್ಲಿ ಬಂದು ಲೂಪಲ್ಲಿ ಹಾಕ್ಬಿಟ್ಟು ಜೋಡಿಸ್ಬೋದು. ಅವಾಗೆಲ್ಲ ಆ ಥರದ್ದು ಪಾಸಿಬಿಲಿಟಿ ಇರಲಿಲ್ಲ. ಸೊ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದು ಈ ಪವಡಿಸು ಪರಮಾತ್ಮನ ಟೇಪ್ ರಿಕಾರ್ಡರ್ಲಿ ಹಾಕ್ಬಿಟ್ಟು ರಾಜ್ಕುಮಾರ್ ಅವ್ರಿಗೆ ಕೇಳಿಸಿದ್ರು. ಸೊ ಅಣ್ಣವ್ರು ಅದನ್ನು ಕೇಳಿಬಿಟ್ಟು ಅವ್ರಿಗೆ ಯಾಕೋ ಸಮಾಧಾನ ಆಗಿಲ್ಲ. ಸೊ ನನಗೆ ಅಂದ್ಕೊಂಡ ಫೀಲಿಂಗ್ ಎಸ್ ಪಿಗೆ ಮತ್ತೆ ಬರೋಕ್ಕೆ ಹೇಳಿ ಸರಿ. ಆಮೇಲೆ ಎಸ್ ಪಿ ಬಂದು ನಂಗೆ ಅಣ್ಣವ್ರ ವಿನಯ ಭಾಳ ಎಲ್ಲ ನಿಮ್ಮನ್ನು ಇನ್ನೊಂದ್ಸಲ ಬರೋಕ್ಕೆ ಹೇಳಬೇಕಾಗಿ ಬಂದುಬಿಡ್ತು. ಯಾಕೋ ನಂಗೆ ಹಾಡಿನ ಬಗ್ಗೆ ಬಹಳ ಕನಸಿದೆ, ಯಾಕೋ ಒಂದು ಹಂಗೆ ಬರ್ತಾ ಇಲ್ಲ. ಅದು ಬಾಲಸುಬ್ರಹ್ಮಣ್ಯಂ ಹೇಳಿದ್ರು, ಬಂದಿರೋದೇ ಹಾಡೋದಕ್ಕೆ, ಇನ್ನೊಂದ್ಸಲ ಹಾಡೋದಕ್ಕೆ ಬಂದಿರೋದು ನಾನು. ಎಲ್ಲಿ ಕೇಳಿದ್ರಿ ನೀವು? ನಾನು ಟೇಪ್ ರಿಕಾರ್ಡಲ್ಲಿ ಕೇಳಿದೆ. ಒಂದು ಸಲ ಪ್ರೊಜೆಕ್ಷನಲ್ಲಿ ಕೇಳಿ ನೀವು. ಪ್ರೊಜೆಕ್ಷನ್ ಅಂದರೆ ಥಿಯೇಟ್ರಿಕಲ್ ಸೌಂಡ್ ಎಫೆಕ್ಟ್ ಇಂದ ಪ್ರೊಜೆಕ್ಷನಲ್ಲಿ ಕೇಳಿ. ಪ್ರೊಜೆಕ್ಷನಲ್ಲಿ ಕೇಳಿ, ಆಗಲೂ ನಿಮ್ಗೆ ಇದು ಇಷ್ಟ ಆಗಿಲ್ಲ ಅನಿಸಿದ್ರೆ ಅದನ್ನು ನಾನು ಇನ್ನೊಂದು ಸಲ ಹಾಡ್ತೀನಿ. ಪ್ರೊಜೆಕ್ಷನಲ್ಲಿ ಕೇಳಿದಾಗ ಅದು ಕರೆಕ್ಟಾಗಿ ಕಾಣಿಸ್ತದೆ. ಅಂದರೆ ನಿಮ್ಗೆ ಕೆಲವು ಸಲ ವಾಯ್ಸ್ ಸಿಂಕ್ರನೈಸ್ ಆಗಿಲ್ಲ. ಟೇಪ್ ರಿಕಾರ್ಡಲ್ಲೇ ಅದು ಡಬಲ್ ಮಾಡ್ದಂಗೆ. ಈಗ ನೀವು ಇಮೇಲ್ ಮಾಡಿದ್ರೆ ಅದರ ಇದು MB ಕಮ್ಮಿ ಆಗಿರುತ್ತೆ. ಸೊ ಟೇಪ್ ರಿಕಾರ್ಡಲ್ಲಾದಾಗ ಹೀಗೆ ಆಗಿತ್ತು. ಸೊ ಅಣ್ಣವರು ಇಲ್ಲ ದಯಮಾಡಿ ಕ್ಷಮಿಸಬೇಕು ನನ್ನೆಲ್ಲ. ಈ ಇನ್ಸಿಡೆನ್ಸನ್ನು ಎಸ್ ಪಿನೂ ಕೂಡ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ. ಅಲ್ಲ ಅವರು ಕ್ಷಮಿಸಬೇಕು ಅಂತ ಕೇಳೋದೇನು ಇರಲಿಲ್ಲ, ಬಟ್ ಅದು ಅಣ್ಣವರ ವಿನಯ, ಬಹಳ ದೊಡ್ಡ ವಿನಯ. ಈ ಸಿನಿಮಾಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಹೇಳಬೇಕು. ಸಾಮಾನ್ಯಕ್ಕೆ ಅವಾಗೆಲ್ಲ ಗ್ರಾಮಫೋನ್ ಪ್ಲೇಟ್ಗಳು ಬರ್ತಾರೆ. ಸೊ HMV ನಾರ್ಮಲಿ ಗ್ರಾಮಫೋನ್ ಪ್ಲೇಟ್ ಮಾಡ್ತಾ ಇದ್ದಿದ್ದು. ಅದು ಸರಸ್ವತಿ ಸ್ಟೋರ್ಸ್ ಅಂತ ಹೇಳಿ AVM ಒಂದು ಈ ದಕ್ಷಿಣ ಭಾರತದ ಎಲ್ಲ ಸರಸ್ವತಿ ಸ್ಟೋರ್ಸಲ್ಲೇ ಆಗ್ತಾ ಇದ್ದಿತ್ತು. ಇದು ಒಂದು ಸಿನಿಮಾ ಮಾತ್ರ ಪಾಲಿಡಾರ್ ಅಂತ ಇದರ ಕಾಂಪಿಟೇಟಿವ್ ಕಂಪ್ನಿ, ಇದಕ್ಕೆ ಅಣ್ಣವರು ಕೊಟ್ಟಿದ್ರು. ಸೊ ಏನು ಅಂದರೆ ಅವ್ರಿಗೊಂದು ಭಾಳ ನಿರೀಕ್ಷೆ ಇರುತ್ತಲ್ಲ ಒಂದು ಸಿನಿಮಾ ಬಗ್ಗೆ, ನಂಗೆ ಸೌಂಡ್ ಎಫೆಕ್ಟ್ಸ್ ಎಲ್ಲ ಭಾಳ ಕ್ಲಿಯರಾಗಿ ಬರಬೇಕು, ಪಾಲಿಡಾರಲ್ಲೇ ಮಾಡೋಣ ಅಂಥೇಳಿ. ಬಟ್ ಮಹೇಶ್ ಅಂತ ಹೇಳಿದ್ರು, ಅವ್ರು ಮುಂದೆ ಸಂಗೀತ ಕ್ಯಾಸೆಟ್ಸ್ ಎಲ್ಲ ಮಾಡಿದ್ರು. ಮಹೇಶ್ ಅಣ್ಣ ಅವ್ರನ್ನ ಒಪ್ಪಿಸಿ ಅಲ್ಲಿಂದ ಮುಂದಕ್ಕೆ ಅವ್ರು HMV ಬಿಟ್ಟು ಬೇರೆ ಕಡೆ ಕೊಡೋದು ಹಾಗೆ ನೋಡಿಕೊಂಡ್ರು. ಬಟ್ ಸ್ಟಿಲ್ ಇವತ್ತಿನ ಸೌಂಡ್ ಎಫೆಕ್ಟ್ಸ್ ಬಹಳ ಅದ್ಭುತವಾಗಿದೆ. ನೀವು ಶ್ರೀನಿವಾಸ್ ಕಲ್ಯಾಣದ ಸೌಂಡ್ ಎಫೆಕ್ಟ್ಸ್ ನೋಡಿದ್ರೆ ಮತ್ತು ಆ ಹಾಡುಗಳನ್ನು ಕೇಳಿದ್ರು ಕೂಡ ನಿಮ್ಗೆ ಇದು ಗೊತ್ತಾಗುತ್ತೆ. ಇದರಲ್ಲಿ ಸರೋಜಾದೇವಿ ಲಕ್ಷ್ಮಿಯ ಪಾತ್ರನ ಮಾಡಿದರು. ಪದ್ಮಾವತಿಯಾಗಿ ಮಂಜುಳಾ 3.5 ವಜ್ರಗಳಲ್ಲಿ ಮಾಡಿದರು ಅಷ್ಟೊತ್ತಿಗಾಗಲೇ. ಸೊ ಅದೊಂಥರ ಚಾಲೆಂಜಿಂಗ್ ರೋಲ್. ಯಾಕಂದರೆ ಮಂಜುಳಾ ಹೊಸ ಕಲಾವಿದರು, ಸರೋಜಾದೇವಿ ತುಂಬ ಹಿರಿಯ ಕಲಾವಿದರು. ತುಂಬ ಚೆನ್ನಾಗೂ ಮಾಡಿದ್ದಾರೆ ಮಂಜುಳಾ ಈ ಚಿತ್ರದಲ್ಲಿ. ಒಂಥರ ಅವ್ರ ಕೆರಿಯರಲ್ಲಿ ಒಂದು ಬಹಳ ದೊಡ್ಡ ಬ್ರೇಕು. ಭೃಗು ಮಹರ್ಷಿಯ ಪಾತ್ರವನ್ನು ವಜ್ರಮುನಿ ಮಾಡಿದ್ರು. ಸೊ ವಜ್ರಮುನಿ ರಾಜ್ಕುಮಾರ್ ಬಹಳ ಕಾಯಂ ಖಳನಾಯಕರು, ಬಹಳ ಸಿನಿಮಾದಲ್ಲಿ ಮಾಡಿದ್ದಾರೆ, ಹೊಡೆದಾಟ. ಬಟ್ ಈ ಪಾತ್ರದ ಕತೆ ಕೇಳಿದ್ರೆ ವಜ್ರಮುನಿ ನಾನು ಮಾಡಲ್ಲ ಇದನ್ನು. ಯಾಕೆ ಅಂದರೆ ಇದರಲ್ಲಿ
ರಾಜ್ಕುಮಾರ್ ಎದೆಗೆ ಒದಿಬೇಕು, ಅದೊಂದು ಸನ್ನಿವೇಶ ಇದೆ, ಇದು ಕಥೆಯಲ್ಲಿದೆ. ಎಲ್ಲಾದರೂ ಉಂಟೆ ಅಣ್ಣವ್ರು ಎದೆಗೂ ಅಂತ ನಾನು ಮಾಡಲ್ಲ ಈ ಪಾತ್ರ ವಜ್ರಮುನಿ ಅಂತ. ಅವರು ಅಣ್ಣವ್ರು ಇಲ್ಲ ಇಲ್ಲ, ಇದು ನೀವು ವಜ್ರಮುನಿ ಅಂತ ಅನ್ಕೋಬೇಡಿ, ನೀವು ಭೃಗು ಮಹರ್ಷಿ, ನೀವು ನಾನು ರಾಜ್ಕುಮಾರು ಅಲ್ಲ, ನಾನು ಶ್ರೀನಿವಾಸ, ವಿಷ್ಣು ಮಹಾವಿಷ್ಣು ನಾನು. ಸೊ ವಿಷ್ಣು ಕಾಲಲ್ಲಿ ಒದಿಯೋದು ಕತೆ, ಅದು ಎಲ್ಲ ಕಥೆಯಲ್ಲೂ ಹಾಗೆ ಇದೆ. ಈಗ ಭಾಗವತದ ಕಥೆಯಲ್ಲೂ ಎಲ್ಲ ಹಾಗೆ ಇದೆ. ಅದರಿಂದ ಅದು ನಾವು ಬದಲಾಯಿಸೋದು ಬೇಡ, ನೀವು ಧೈರ್ಯವಾಗಿ ಆ ಪಾತ್ರವನ್ನು ಮಾಡಿ ಅಂತೇಳಿ ಅದು ತುಂಬ ಚೆನ್ನಾಗೂ ಬಂದಿದೆ ಆ ಸನ್ನಿವೇಶ. ಬೊಕ್ಕಳಾದೇವಿಯಾಗಿ ಅದ್ವಾನಿ ಲಕ್ಷ್ಮೀ ದೇವಿ ಭಾಳ ಹಿರಿಯ ಕಲಾವಿದೆ ಮಾಡಿದ್ರು. ಭಾಳ ಇದರಲ್ಲಿ ಆಕಾಶ ರಾಜನ ಪಾತ್ರ ಇದೆ, ಸಂಪತ್ತು ಹಿರಿಯ ಕಲಾವಿದ ಸಂಪತ್ತು ಮಾಡಿದ್ರು. ಸೊ ರಾಜಶಂಕರ್ ಅವರು ರಾಜ್ಕುಮಾರ್ಗೆ ಬಹಳ ಹತ್ತಿರ ಇದ್ರು. ಆಗೆಲ್ಲ ರಾಜ್ಕುಮಾರ್ ಕಾಲ್ ಶೀಟ್ ಕೊಡ್ತಾ ಇದ್ದಿದ್ದು ಅಂತಂದ್ರೆ ಒಂದು ಸಣ್ಣ ಚೀಟಿಯ ಹಿಂದ್ಗಡೆ ಬರ್ಕೊಡೋರು, ಮೇ 22ರಿಂದ ಜೂನ್ 21ರವರೆಗೆ ಇವರಿಗೆ ನಾನು ಅಂತ. ಈ ಕಾಲ್ ಶೀಟನ್ನೆಲ್ಲ ಹ್ಯಾಂಡ್ಲ್ ಮಾಡ್ತಾ ಇದ್ದಿದ್ದು ರಾಜಶಂಕರ್. ರಾಜಶಂಕರ್ಗೆ ಬಹಳ ಇದರಲ್ಲಿ ಬಾವಾಜಿ ಪಾತ್ರವನ್ನು ರಾಜಶಂಕರ್ ಮಾಡಿದ್ದಾರೆ. ಮತ್ತು ಚಿಟಿ ಬಾಬು ಕ್ಯಾಮ್ರಾ. ಸೊ ಶ್ರೀನಿವಾಸ್ ಕಲ್ಯಾಣ ರಾಜ್ಕುಮಾರ್ ಅಭಿನಯಿಸಿದ ಚಿತ್ರಗಳಲ್ಲೆಲ್ಲ ಬಹಳ ಮಹತ್ವದ ಭಕ್ತಿಯ ಸಿನಿಮಾ ಮತ್ತು ಸಾಕಷ್ಟು ಪ್ರಸಿದ್ಧ ಕೂಡ ಆಯಿತು. ನಾನು ಒಂದ್ಸಲ ಮಾತಾಡುವಾಗ ಅವ್ರು ಅಂದಿದ್ರು, ನಂಗೆ ಇನ್ನೂ ಕೊರತೆ ಇದೆಯಾ, ಇನ್ನೂ ಶ್ರೀನಿವಾಸ್ ಕಲ್ಯಾಣ ಮಾಡಬೇಕು ನಾನು. ಎರಡು ಶ್ರೀನಿವಾಸ್ ಕಲ್ಯಾಣ ಅಣ್ಣವರೇ ಮಾಡಿದ್ದಾರೆ. ಸೊ ಇನ್ನೂ ಒಂದು ಮಾಡಬೇಕಯ್ಯ, ಇನ್ನೂ ಒಂಥರದ್ದು ಇದಿದೆ ಅಂಥೇಳಿ ನನಗೆ ಅದೇನೋ ಮೊನ್ನೆ ಯಾರೋ ಒಂದು ಹುಡುಕುವಾಗ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಹಾಡಿದೆಯಲ್ಲ ಶ್ರೀಕೃಷ್ಣ ದೇವರಾಯದಲ್ಲಿ, ತಿರುಪತಿ ಬಗ್ಗೆ ಅಣ್ಣವ್ರು, ಮಂತ್ರಾಲಯದ ಬಗ್ಗೆ ಅಣ್ಣವ್ರಿಗಿರೋ ಡಿವೋಷನ್ ಭಾಳ ಜನಕ್ಕೆ ಗೊತ್ತು. ಆದರೆ ತಿರುಪತಿ ಬಗ್ಗೆ ಕೂಡ ಅಣ್ಣವ್ರಿಗೆ ಅಂಥದ್ದೇ ಡಿವೋಷನ್ ಇತ್ತು. ಹಾಗಾಗಿ ಈ ಶ್ರೀನಿವಾಸ್ ಕಲ್ಯಾಣ ಇಷ್ಟು ಅದ್ಭುತವಾದ ಸಿನಿಮಾ ಆಗಿ ಮೂಡಿಬರೋದಕ್ಕೆ ಕಾರಣ ಆಯಿತು.